ಮಿತ್ರರೇ ನಮಸ್ಕಾರ. ನಾವಿವತ್ತು ಶ್ರೀಕೃಷ್ಣನ ಜಾತಕದ ವಿಶ್ಲೇಷಣೆಯನ್ನ ಮಾಡೋಣ. ಯಾಕೆ ನಾನು ಇಂಟರ್ನೆಟ್ ಅಲ್ಲಿ ಎಷ್ಟೊಂದು ಜಾತಕಗಳಿದ್ರು ಇದನ್ನೇ ಪರ್ಟಿಕ್ಯುಲರ್ ಆಗಿ ತಗೊಂಡೆ ಅಂತ ಹೇಳಿದ್ರೆ, ಶ್ರೀರಾಮನ ಜಾತಕ ವಿಶ್ಲೇಷಣೆಯ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ಕಾರಣಕ್ಕೋಸ್ಕರನೇ ತಗೊಂಡಿದ್ದೆ. ಈ ಒಂದಿಷ್ಟು ವಿಡಿಯೋದಲ್ಲಿ ನಾನು ಸಾಕಷ್ಟು ಜ್ಯೋತಿಷ್ಯದ ಪ್ರಿನ್ಸಿಪಲ್ ಗಳನ್ನ ಹೇಳ್ತೀನಿ. ಅದನ್ನ ನೀವು ನಿಮ್ಮ ಜಾತಕಕ್ಕೂ ಕೂಡ ಅಪ್ಲೈ ಮಾಡ್ಕೋಬಹುದು. ಆದ್ರೆ ಈ ಗ್ರಹಗಳು ಹೀಗಿದ್ದಕ್ಕೆ ಕೃಷ್ಣ ಹೀಗಾದ ಅಂತ ಅಲ್ಲ. ಕೃಷ್ಣನ ಇಚ್ಛೆ ಹೇಗಿದೆಯೋ ಹಾಗೆ ಗ್ರಹಗಳು ನಡ್ಕೋತವೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿರಲಿ. ಶ್ರೀಕೃಷ್ಣನ ಜನನವಾಗಿ ವೃಷಭ ಲಗ್ನದಲ್ಲಿ ಮೂರನೇ ಅಧಿಪತಿಯಾದಂತಹ ಚಂದ್ರ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಳ್ತಾನೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮೂರನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಕಮ್ಯುನಿಕೇಶನ್, ವಿಲ್ ಪವರ್, ಸ್ಟ್ರಾಟಜಿಗಳನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಇದರ ಅಧಿಪತಿ ಲಗ್ನದಲ್ಲೇ ಕುಳಿತುಕೊಂಡ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಸ್ಟ್ರಾಟಜಿ ಅಂತ ಹೇಳಿದ್ರೆ ಒಂದು ತಂತ್ರ ರೂಪಿಸೋದು ಅಥವಾ ಒಂದು ಕೆಲಸ ಮಾಡಬೇಕಾದ್ರೆ ಯೋಜನೆ ಹಾಕೊಳ್ಳೋದು, ಇದು ಬೈ ಬರ್ತ್ ಬಂದಿರುತ್ತೆ. ಮತ್ತು ಮೂರನೇ ಮನೆ ಇಸ್ ದ ಹೌಸ್ ಆಫ್ ಕಮ್ಯುನಿಕೇಶನ್, ಅದು ಕೂಡ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೈ ಬರ್ತ್ ಬಂದಿರ್ತದೆ. ಇದು ನೀವು ಮಹಾಭಾರತ ನೋಡಿದ್ರೆ ಅರ್ಥ ಆಗುತ್ತೆ ಕೃಷ್ಣನ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ. ಮತ್ತು ಲಗ್ನದಲ್ಲಿ ಚಂದ್ರ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ವ್ಯಕ್ತಿಯ ಸಾಕಷ್ಟು ಕೆಲಸಗಳಿಗೆ ಲಾಜಿಕ್ ಇರೋದಿಲ್ಲ, ಅಥವಾ ಅವ್ರು ಹೇಳಿದ್ದೇನೆ ಲಾಜಿಕ್ ಆಗಿರುತ್ತೆ. ನೀವು ಮಹಾಭಾರತದಲ್ಲಿ ಕೃಷ್ಣನ ಒಂದು ಲಾಜಿಕ್ ಅಥವಾ ಕೃಷ್ಣನ ಜೀವನದಲ್ಲೇ ಎಲ್ಲಾ ಕಡೆ ಕೃಷ್ಣ ಯಾವ ಲಾಜಿಕ್ ಅನ್ನು ಕೊಡ್ತಾನೆ ಅಂತ ಹೇಳಿದ್ರೆ ತನ್ನದೇ ಆದಂತಹ ಒಂದು ಲಾಜಿಕ್ ಇರುತ್ತೆ. ಬಟ್ ಅದು ತಪ್ಪಲ್ಲ. ಯಾಕೆಂತ ಹೇಳಿದ್ರೆ ಕೃಷ್ಣ ಭಗವಂತ, ಅವನು ಮಾಡಿದ್ದೇ ಧರ್ಮ ಕೂಡ ಆಗಿರುತ್ತೆ. ಒಂದ್ ಕಡೆ ಕೃಷ್ಣ ಕೌರವರಿಗೆ ಹೇಳ್ತಾನೆ ಅದೇನಂತ ಹೇಳಿದ್ರೆ, ಅಭಿಮನ್ಯುವನ್ನ ನೀವು ಅಧರ್ಮದಿಂದ ಕೊಂದ್ರಿ ಅಂತ ಹೇಳ್ಬಿಟ್ಟು. ಅಟ್ ದ ಸೇಮ್ ಟೈಮ್ ಕೃಷ್ಣ ಕೂಡ ಭಗದತ್ತನನ್ನ ಮತ್ತು ಕರ್ಣನನ್ನ ಕೈಯಲ್ಲಿ ಶಸ್ತ್ರ ಇಲ್ದಾಗ್ಲೇನೆ ಅರ್ಜುನನ ಕೈಯಲ್ಲಿ ಕೊಲ್ಲಿಸ್ತಾನೆ. ಮತ್ತೆ ಅದಕ್ಕೆ ಆತನದೇ ಆದಂತಹ ರೀಸನ್ ಕೊಡ್ತಾನೆ. ಅದು ಕೂಡ ಸತ್ಯವೇ. ಧರ್ಮದ ಕಾನ್ಸೆಪ್ಟ್ ಎಲ್ಲ ಕೃಷ್ಣನ್ಗೆ ಅಪ್ಲೈ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಆತ ಪರಮಾತ್ಮ. ಆದ್ರೆ ನಿಮ್ಮ ಜಾತಕದಲ್ಲಿ ಎಲ್ಲಿ ಚಂದ್ರ ಇದೆಯೋ ನೋಡ್ಕೊಳ್ಳಿ, ಅಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಅದಕ್ಕೊಂದು ಲಾಜಿಕ್ ಎಕ್ಸ್ಪ್ಲನೇಷನ್ ಅನ್ನುವಂಥದ್ದು ಅಷ್ಟಾಗಿ ಇರೋದಿಲ್ಲ. ಇನ್ನ ನೀವು ಶ್ರೀರಾಮಚಂದ್ರನ ಜಾತಕದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಒಂದು ಕಾನ್ಸೆಪ್ಟ್. ಅದೇನಂತ ಹೇಳಿದ್ರೆ, ಯಾರ ಜಾತಕದಲ್ಲಿ ಗುರುನು ಉಚ್ಚನಾಗಿರ್ತಾನೋ ಮತ್ತು ಕುಜನು ಉಚ್ಚನಾಗಿರ್ತಾನೋ ಅಂತವರ ಮಾರಲ್ ಕಂಡಕ್ಟ್ ಪೀಕ್ ಅಲ್ಲಿ ಇರುತ್ತೆ. ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಆಧ್ಯಾತ್ಮ ಆಗಿರ್ಬೋದು, ಅಥವಾ ಒಳ್ಳೆಯ ಉತ್ತಮ ನಡವಳಿಕೆ ಆಗಿರ್ಬೋದು, ಅವೆಲ್ಲ ಕೂಡ ಹೈಯೆಸ್ಟ್ ಮಟ್ಟದಲ್ಲಿರ್ತವೆ. ಶ್ರೀಕೃಷ್ಣ ಭಗವಂತನೇ ಆಗಿರೋದ್ರಿಂದ ಆತನ ಒಂದು ಮಾರಲ್ ಕಂಡಕ್ಟ್ ಬಗ್ಗೆ ಮಾತಾಡ್ಬೇಕಾಗಿಲ್ಲ. ಇದರಿಂದ ಜಾತಕದ ಮೂರನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಕುಳಿತುಕೋತಾನೆ. ಮೂರನೇ ಮನೆ ಏನಂತ ಹೇಳಿದ್ರೆ, ನಾನು ಅವಾಗಲೇ ಹೇಳ್ದಂಗೆ ಸ್ಟ್ರಾಟಜೀಸ್ ಮತ್ತು ಕಮ್ಯುನಿಕೇಶನ್. ಆದ್ರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ಮೂರನೇ ಮನೆ ಪ್ರೀಚಿಂಗ್ ಅಂತ ಹೇಳಿದ್ರೆ ಬೋಧನೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಗುರು ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿರೋದು ಶ್ರೀಕೃಷ್ಣ ಭಗವದ್ಗೀತೆಯನ್ನ ಇಡೀ ಪ್ರಪಂಚಕ್ಕೆ ಬೋಧಿಸಿದನ್ನ ರೆಪ್ರೆಸೆಂಟ್ ಮಾಡುವಂತದ್ದೇ ಈ ಒಂದು ಕಾಂಬಿನೇಷನ್ ಆಗಿರುತ್ತೆ. ಮತ್ತು ಈ ಕಾಂಬಿನೇಷನ್ 11ನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿ ಉಚ್ಚ ಸ್ಥಾನ ಆಗಿರೋದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, 11ನೇ ಮನೆ ಸೋಷಿಯಲ್ ಸರ್ಕಲ್ ನ ತೋರಿಸುತ್ತೆ. ಅದು ಉಚ್ಚ ಸ್ಥಾನದಲ್ಲಿ ಅಧಿಪತಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ದೊಡ್ಡ ಸೋಷಿಯಲ್ ಸರ್ಕಲ್. ಶ್ರೀಕೃಷ್ಣ ಇಡೀ ಒಂದು ಯಾದವರ ಸೋಷಿಯಲ್ ಸರ್ಕಲ್ ಅನ್ನೇ ಹೊಂದಿದ್ದ ಅಂತ ಹೇಳ್ಬೋದು. ಆದ್ರೆ ಅಟ್ ದ ಸೇಮ್ ಟೈಮ್ ಈ 11ನೇ ಮನೆ 8ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಈ ಸೋಷಿಯಲ್ ಸರ್ಕಲ್ ಅಂತ ಹೇಳಿದ್ರೆ ಒಂದು ಬಳಗದ ಜೊತೆ ಅದಕ್ಕೆ ಸಂಬಂಧಪಟ್ಟಂತಹ ಅವಮಾನಗಳನ್ನು ಕೂಡ ಅನುಭವಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ 8ನೇ ಮನೆ ಅವಮಾನಗಳನ್ನ ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಶ್ರೀಕೃಷ್ಣ ತನ್ನವರಿಂದಲೇ ಎಷ್ಟು ಮಟ್ಟಿಗೆ ಕೆಲವೊಮ್ಮೆ ಅವಮಾನಕ್ಕೆ ಒಳಗಾದ ಅಂತ ನಿಮಗೂ ಗೊತ್ತಿದೆ. ಮತ್ತೆ ಇದನ್ನ ಡಬಲ್ ಕನ್ಫರ್ಮೇಶನ್ ಯಾವ್ದು ಮಾಡುತ್ತೆ ಅಂತ ಹೇಳಿದ್ರೆ, ಈ ಅವಮಾನಗಳಿಗೆಲ್ಲಾನು ಕಾರಕ ಯಾರು ಅಂತ ಹೇಳಿದ್ರೆ ಶನಿ. 6ನೇ ಮನೆಯಲ್ಲಿ ಕುಳಿತುಕೊಂಡು ಗುರುವನ್ನ 10ನೇ ದೃಷ್ಟಿಯಿಂದ ನೋಡೋದು ಕೂಡ ಇದನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಮಿತ್ರರನ್ನ ನಾವು ಶ್ರೀಕೃಷ್ಣನ 4ನೇ ಮನೆಯನ್ನು ನೋಡ್ತು ಅಂತ ಹೇಳಿದ್ರೆ, ಲಗ್ನಾಧಿಪತಿಯಾದ ಶುಕ್ರ 4ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಆದ್ರೆ 4ನೇ ಮನೆ ಅಧಿಪತಿಯಾದ ಸೂರ್ಯನ ಜೊತೆ ಕುಳಿತುಕೊಂಡಿದ್ದಾನೆ. ಇದು ಶುಕ್ರನಿಗೆ ಅಷ್ಟು ಒಳ್ಳೆಯದಲ್ಲ. ಯಾಕೆ ಅಂತ ಹೇಳಿದ್ರೆ, ಶುಕ್ರ ಬಂದು ಜಲತತ್ವದ ಒಂದು ಗ್ರಹ. ಆತ ಸೂರ್ಯನ ಅಗ್ನಿ ಮನೆಯಲ್ಲಿ ಕುಳಿತುಕೊಂಡು ಸೂರ್ಯನಿಂದ ಬಾಧೆಗೆ ಕೂಡ ಒಳಗಾಗಿರ್ತಾನೆ. ಮೇಲಾಗಿ ಆತನ ಮೇಲೆ ಕುಜನ ಒಂದು 8ನೇ ಆಸ್ಪೆಕ್ಟ್ ಅಂತ ಹೇಳಿದ್ರೆ ದೃಷ್ಟಿ ಕೂಡ ಇರೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಶ್ರೀಕೃಷ್ಣನ ಒಂದು ಬಾಲ್ಯಾವಸ್ಥೆ ಏನಿದೆ ಅದರಲ್ಲಿ ಬರುವಂತಹ ಸಾಕಷ್ಟು ಕಷ್ಟಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆಂತ ಹೇಳಿದ್ರೆ, ಕೃಷ್ಣ ಹುಟ್ಟಿದ ಸನ್ನಿವೇಶ ನಿಮಗೆ ಗೊತ್ತು. ಆತ ಹುಟ್ಟಿದ ಜೈಲಲ್ಲೇ ಹುಟ್ಟಿದ. ಅದಾದ ನಂತರ ತನ್ನ ಇಡೀ ಚೈಲ್ಡ್ಹುಡ್ ಬೇರೆ ಬೇರೆಯಾದಂತಹ ರಾಕ್ಷಸರ ಕೈಯಲ್ಲಿ ಸಿಕ್ಕಾಕೊಂಡು ಅವ್ರನ್ನೆಲ್ಲರನ್ನು ಸಾಯಿಸಬೇಕಾಯ್ತು. ಮತ್ತು ಶುಕ್ರ 6ನೇ ಮನೆಯ ಅಧಿಪತಿ ಮತ್ತು ಲಗ್ನಾಧಿಪತಿ ಎರಡೂ ಆಗಿ 4ನೇ ಮನೆಯಲ್ಲಿ ಕುಳಿತುಕೊಂಡಿರೋದು 4ನೇ ಮನೆ ಅಧಿಪತಿ ಜೊತೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ತಾಯಿಯಿಂದ ಒಂದು ಪನಿಷ್ಮೆಂಟ್ ಅನ್ನ ತೋರಿಸುತ್ತೆ. ಅಗೇನ್ ಶ್ರೀಕೃಷ್ಣ ಚೈಲ್ಡ್ಹುಡ್ ಅಲ್ಲಿ ಬೆಣ್ಣೆಯನ್ನು ಕದ್ದಾಗ ಆತನ ತಾಯಿ ಕೃಷ್ಣನನ್ನ ಕಟ್ಟಿ ಹಾಕಿದ್ದು, ಈ ಎಲ್ಲ ಸ್ಟೋರಿಗಳು ನಿಮಗೆ ಗೊತ್ತೇ ಇರುತ್ತೆ. ಮಿತ್ರರೇ, ಇನ್ನ ಕೃಷ್ಣನ ಜಾತಕದ 5ನೇ ಮನೆಯನ್ನ ನೋಡ್ತು ಅಂತ ಹೇಳಿದ್ರೆ, ಬುಧ ಉಚ್ಚ ಸ್ಥಾನದಲ್ಲಿ ಬ್ಯೂಟಿಫುಲ್ ಆಗಿ ಪ್ಲೇಸ್ ಆಗಿದ್ದಾನೆ. 5ನೇ ಮನೆ ಮಂತ್ರಭಾವ, ಇಂಟೆಲಿಜೆನ್ಸ್. ಸೊ ಶ್ರೀಕೃಷ್ಣ ಎಂತಹ ಬುದ್ಧಿವಂತ ಅಂತ ಹೇಳ್ಬಿಟ್ಟು ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಕೃಷ್ಣ ಸಂದೀಪನಿಯವರ ಆಶ್ರಮದಲ್ಲಿದ್ದಾಗ ಸಂದೀಪನಿಯವರು ಏನ್ ಹೇಳಿದ್ರು ಹಾಗೆ ಆತ ರಿಸೀವ್ ಮಾಡ್ಕೋತಿದ್ದ. ಮತ್ತು ಅದು ಅಲ್ಲದೆ ಆತನಿಗೆ 64 ತರಹದ ವಿದ್ಯೆಗಳು ಅತಿ ಸುಲಭವಾಗಿ ಮತ್ತು ಅತಿ ಬೇಗವಾಗಿ ಕರಗತ ಆಗೋಗ್ತವೆ. ಮಿತ್ರರನ್ನ ನೀವು ಶ್ರೀಕೃಷ್ಣನ ಜಾತಕದ 6ನೇ ಮನೆ ಶತ್ರು
ಮಾತೃಸ್ಥಾನವನ್ನ ನೋಡ್ತು ಅಂತ ಹೇಳಿದ್ರೆ 2 ಮ್ಯಾಲಿಫಿಕ್ಸ್ ಗಳಾದಂತಹ ರಾಹು ಮತ್ತು ಉಚ್ಚ ಶನಿಗಳು ಕುಳಿತುಕೊಂಡಿದ್ದಾವೆ. ಮಿತ್ರರೇ, ಒಂದು ಸೂತ್ರ ಹೇಳ್ತೀನಿ ಜ್ಯೋತಿಷದ್ದು, ಯಾವುದೇ ಮನೆಯಲ್ಲಿ ಎಕ್ಸ್ಟ್ರೀಮ್ ಮ್ಯಾಲಿಫಿಕ್ ಗಳು ಕುತ್ಕೊಂತು ಅಂತ ಹೇಳಿದ್ರೆ, ಅಥವಾ 2 ರಿಂದ 3 ಮ್ಯಾಲಿಫಿಕ್ ಗಳು, ಅಥವಾ ಒಂದು ಮ್ಯಾಲಿಫಿಕ್ ಕುತ್ಕೊಂಡು ಮತ್ತೆ 2 ಮ್ಯಾಲಿಫಿಕ್ ಅದನ್ನ ನೋಡ್ತು ಅಂತ ಹೇಳಿದ್ರೆ, ಆ ಏರಿಯಾದಲ್ಲಿ ಬರುವಂತಹ ವ್ಯಕ್ತಿಗಳ ಡಿಸ್ಟ್ರಕ್ಷನ್ ಅನ್ನುವಂಥದ್ದು ಆಗತ್ತೆ. ಕೃಷ್ಣನ ಜಾತಕದಲ್ಲಿ 6ನೇ ಮನೆ ಕೃಷ್ಣನ ಒಂದು ಮೆಟರ್ನಲ್ ಅಂಕಲ್ಗಳು ಅಂತ ಹೇಳಿದ್ರೆ ತಾಯಿಯ ಅಣ್ಣ ತಮ್ಮಂದಿರು ಮತ್ತು ಕೃಷ್ಣನ ವೈರಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೃಷ್ಣನ ವೈರಿಗಳಾದಂತಹ ಕೌರವರದು ಏನ್ ಕತೆ ಆಯ್ತು, ಮತ್ತು ಅದು ಅಲ್ಲದೆ ಕಂಸ ಕೃಷ್ಣನ ತಾಯಿಯ ಅಣ್ಣ. ಸೊ ಈ ವೈರಿ ಮತ್ತು ತಾಯಿಯ ಅಣ್ಣ ತಮ್ಮಂದಿರ ನಾಶ ಹೇಗಾಯ್ತು, ಕೃಷ್ಣ ಹೇಗ್ ಮಾಡ್ದ ಅನ್ನುವಂಥದ್ದು ನಿಮಗೂ ಗೊತ್ತಿದೆ. ಮತ್ತು ಅದಲ್ದಲೆ ಶನಿ 9 ಮತ್ತು 10ನೇ ಮನೆ ಅಧಿಪತಿ ಆಗ್ತಾನೆ. 10ನೇ ಮನೆ ಇಸ್ ದ ಹೌಸ್ ಆಫ್ ಕರ್ಮ ಅಂತ ಕೂಡ ಕರಿತೀವಿ. ಇದು 6ನೇ ಮನೆ ಪನಿಷ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕೃಷ್ಣ ಜೀವನದುದ್ದಕ್ಕೂ ಮಾಡಿದ್ದೇನಂತ ಹೇಳಿದ್ರೆ, ಅಧರ್ಮದಲ್ಲಿ ಯಾರಿದ್ರು ಅವ್ರನ್ನೆಲ್ಲಾರನು ಪನಿಷ್ಮೆಂಟ್ ಅಂತ ಹೇಳಿದ್ರೆ ನಾಶ ಮಾಡ್ತಾ ಬಂದ. ಅದು ಅಲ್ಲದೆ ಕೃಷ್ಣನ ಹುಟ್ಟಿದ ಸಮಯದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಆತ ಜೈಲಲ್ಲಿ ಹುಟ್ಟಿದ್ದ, ಮತ್ತೆ ಕೃಷ್ಣನ ತಾಯಿ ತಂದೆಯರು ಇಬ್ರು ಜೈಲಲ್ಲಿದ್ರು. ಇದು ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, 9ನೇ ಮನೆ ಅಧಿಪತಿ ಬಂದು ಶನಿ, ಆತ 6ನೇ ಮನೆ ಇಸ್ ದ ಹೌಸ್ ಆಫ್ ಪನಿಷ್ಮೆಂಟ್ ಅಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ, ಹುಟ್ಟಿದಾಗ ತಂದೆ ಜೈಲಲ್ಲಿದ್ದ ಅಂತ ಹೇಳಿದ್ರೆ ಪನಿಷ್ಮೆಂಟ್ ಅಲ್ಲಿದ್ದ. ಮತ್ತು ಅದು ಅಲ್ಲದೆ 4ನೇ ಮನೆಯ ಅಧಿಪತಿಯನ್ನ 12ನೇ ಮನೆ ಅಧಿಪತಿಯಾದಂತಹ ಕುಜ 9ನೇ ಮನೆಯಲ್ಲಿ ಕುಳಿತುಕೊಂಡು ನೋಡ್ತಾ ಇರೋದು ಕೂಡ ಅದನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆಂತ ಹೇಳಿದ್ರೆ 12ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಜೈಲು, ಕನ್ಫೈನ್ಮೆಂಟ್, ಐಸೋಲೇಷನ್, ಇದನ್ನೆಲ್ಲದನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ. ಅದರಿಂದ ಕೃಷ್ಣನ ಒಂದು ಜನನದ ಸಮಯದಲ್ಲಿ ಆತನ ತಂದೆ ತಾಯಿ ಜೈಲಲ್ಲಿ ಇಂಪ್ರಿಸನ್ ಆಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಪನಿಷ್ಮೆಂಟ್ ಅನ್ನ ಅನುಭವಿಸ್ತಿದ್ರು ಅನ್ನುವಂಥದ್ದು. ಮತ್ತು ಕೃಷ್ಣನ ಜಾತಕದ 7ನೇ ಮನೆಯ ಹೌಸ್ ಆಫ್ ಮ್ಯಾರೇಜ್ ನ ಅಧಿಪತಿ 9ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಳ್ತಾನೆ. ಈ ಅಧಿಪತಿ 11ನೇ ಅಧಿಪತಿಯಾದಂತಹ ಗುರು 3ನೇ ಮನೆಯಿಂದ ಕುಳಿತುಕೊಂಡು ನೋಡೋದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಮಲ್ಟಿಪಲ್ ಮ್ಯಾರೇಜ್ ಅನ್ನ ತೋರಿಸುತ್ತೆ. ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚಾಗಿರುವಂತಹ ಮ್ಯಾರೇಜ್ ಅನ್ನ ತೋರಿಸುತ್ತೆ. ಯಾಕೆಂತ ಹೇಳಿದ್ರೆ 11ನೇ ಮನೆ ಅಥವಾ 11ನೇ ಮನೆ ಅಧಿಪತಿ ಮಲ್ಟಿಪ್ಲಿಸಿಟಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. 7ನೇ ಮನೆ ಮ್ಯಾರೇಜ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಮಲ್ಟಿಪಲ್ ಮ್ಯಾರೇಜ್ ಅನ್ನ ಇದು ತೋರಿಸುತ್ತೆ. ಕೃಷ್ಣ ನಿಮಗೂ ಗೊತ್ತು 16,108 ಜನರನ್ನ ಮದುವೆ ಆಗಿದ್ದ, ಅವ್ರಿಗೆಲ್ರಿಗೂ ಒಂದು ರಕ್ಷಣೆಯನ್ನ ಕೊಟ್ಟಿದ್ದ ಅನ್ನುವಂಥದ್ದು. ಇನ್ನ ನೀವು ಕೃಷ್ಣನ ಜಾತಕದ 12ನೇ ಮನೆಯನ್ನ ನೋಡ್ತು ಅಂತ ಹೇಳಿದ್ರೆ, ಅಲ್ಲಿ ಕೇತು ಇದೆ. ಕೇತು ಯೂಶಲಿ 12ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಮೋಕ್ಷವನ್ನ ಕೊಡುತ್ತೆ, ಅಥವಾ ಮೋಕ್ಷದ ಕಡೆಗೆ ಒಬ್ಬ ಮನುಷ್ಯನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಹುದು. ಆದ್ರೆ ಕೃಷ್ಣನ ಜಾತಕದಲ್ಲಿ ಮೋಕ್ಷದ ಬಗ್ಗೆ ಮಾತಾಡಕ್ಕೇನು ಇಲ್ಲ. ಯಾಕೆಂತ ಹೇಳಿದ್ರೆ ಮೋಕ್ಷ ಎಲ್ಲರಿಗೂ ಕೊಡೋನೆ ಅವನಾಗಿರುತ್ತೆ. ಇದಿಷ್ಟು ಶ್ರೀಕೃಷ್ಣನ ಜಾತಕಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣೆ ಆಗಿರುತ್ತೆ.